ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, 10ನೇ ತರಗತಿಯ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಎದೆಗೆ ಬಿದ್ದ ಅಕ್ಷರ ಅನ್ನುವಂತಹ ಪಾಠದ ಸಂಪೂರ್ಣ ಸಾರಾಂಶದ ವಿವರಣೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜು ಸಂಸ್ಕಾರ್. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಐಕಾನ್ ಬೆಲ್ನ ಕ್ಲಿಕ್ ಮಾಡಿ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಪಾಠದ ಸಂಪೂರ್ಣವಾದಂತಹ ಸಾರಾಂಶವನ್ನು ಈಗ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀವಿ. ಅದಕ್ಕೂ ಮುಂಚೆ ದೇವನೂರು ಮಹಾದೇವರವರ ಒಂದು ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಕೇಳ್ತಾರೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಬುಕ್ ಹಾಗೂ ನೋಟ್ಬುಕ್ ಹಾಗೂ ಪೆನ್ನನ್ನು ರೆಡಿ ಮಾಡಿಟ್ಕೊಂಡು ನಾನು ಹೇಳುವಂತಹ ಪ್ರಮುಖವಾದಂತಹ ವಿಷಯಗಳನ್ನು ಬರ್ಕೊಳ್ತಾ ಹೋಗಿ. ದೇವನೂರು ಮಹಾದೇವರವರ ಕಾಲ ಕ್ರಿಸ್ತ ಶಕ 1948. ಈ ಒಂದು ಗದ್ಯ ಭಾಗವನ್ನು, ಎದೆಗೆ ಬಿದ್ದ ಅಕ್ಷರ ಅನ್ನುವಂಥ ಗದ್ಯ ಭಾಗವನ್ನು ಬರೆದಂತಹ ಲೇಖಕರು ದೇವನೂರು ಮಹಾದೇವ. ಕ್ರಿಸ್ತ ಶಕ 1948 ಇವರ ಕಾಲವಾಗಿದೆ. ಇವರ ಸ್ಥಳ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನವರು. ಇವರು ಹಲವಾರು ರೀತಿಯಾದಂತಹ ಕೃತಿಗಳನ್ನು ಬರೆದಿದ್ದಾರೆ. ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವೋ, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ ಇವರ ಪ್ರಮುಖ ಕೃತಿಗಳಾಗಿವೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಇವರಿಗೆ ಹಲವಾರು ರೀತಿಯಾದಂತಹ ಪ್ರಶಸ್ತಿಗಳು ಕೂಡ ಬಂದಿದೆ. ಯಾವ್ಯಾವುದಪ್ಪ ಅಂತಂದರೆ, ಕುಸುಮ ಬಾಲೆ ಅನ್ನುವಂತಹ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಲಭಿಸಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಕೂಡ ಲಭಿಸಿರೋದನ್ನು ಕಾಣ್ತೀವಿ. ಈಗ ಬನ್ನಿ, ಈ ಒಂದು ಎದೆಗೆ ಬಿದ್ದ ಅಕ್ಷರ ಗದ್ಯದ ಸಂಪೂರ್ಣವಾದಂತಹ ಸಾರಾಂಶ ನಿಮ್ಮ ಮುಂದೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ. ಇಂದಲ್ಲ ನಾಳೆ ಫಲ ಕೊಡುವಂತಹ ಅಂಶಗಳು ಯಾವ್ಯಾವುದು ಅಂತ. ಭೂಮಿಗೆ ಬಿದ್ದಂತಹ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲವನ್ನು ಕೊಟ್ಟೇ ಕೊಡ್ತವೆ. ಕವಿ ಸಿದ್ಧಲಿಂಗಯ್ಯನವರು ಹೇಳಿದಂತಹ ಕಥೆಯನ್ನು ಬರೆಯಿರಿ ಅಂತ ಕೇಳ್ತಾರೆ. ಹಾಗೆ ಮನೆ ಮಂಚಮ್ಮ ಕಥೆಯನ್ನು ಹೇಳಿದಂಥವ್ರು ಯಾರು ಅಂತಲೂ ಕೂಡ ಕೇಳ್ತಾರೆ. ಮನೆ ಮಂಚಮ್ಮ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಅದರ ಒಂದು ಸಂಪೂರ್ಣವಾದ ಉತ್ತರವನ್ನು ವಿವರಣೆ ಮುಖಾಂತರ ಕೊಡ್ತಾ ಹೋಗ್ತೀನಿ. ನೆನಪಿನಲ್ಲಿ ಇಟ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ. ಕವಿ ಸಿದ್ಧಲಿಂಗಯ್ಯ ಒಮ್ಮೆ ನನಗೆ ಹೇಳಿದ ಕಥೆಯಲ್ಲಿ ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆಯ ಒಳಗಿಂದ ನನ್ನ ದೇವರು ಒಡಮೂಡುತ್ತದೆ ಅಂತ ಹೇಳ್ತಾರೆ. ಕವಿ ಸಿದ್ಧಲಿಂಗಯ್ಯನವರು ದೇವನೂರು ಮಹಾದೇವರವರಿಗೆ ಒಂದು ಕಥೆಯನ್ನು ಹೇಳಿದ್ದಾರೆ. ಅದು ಯಾರ ಕತೆ? ಗ್ರಾಮ ದೇವತೆಯಾದ ಮನೆ ಮಂಚಮ್ಮನ ಕಥೆಯನ್ನು ಹೇಳ್ತಾ ಇದ್ದಾರೆ. ಒಂದು ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟೋದಕ್ಕೆ ಆರಂಭ ಮಾಡಿರ್ತಾರೆ. ಹೀಗೆ ಕಟ್ತಾ ಚಾವಣಿ ಮಟ್ಟಕ್ಕೆ ಗುಡಿ ಬರುತ್ತೆ. ಆಗ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವಾಹಿಸ್ಕೊಳ್ತಾಳೆ. ಆವಾಹಿಸಿಕೋ ಅಂತಂದರೆ ಒಬ್ಬ ವ್ಯಕ್ತಿಯ ಮೇಲೆ ದೇವರು ಬರೋದು, ದೇಹದ ಮೇಲೆ ದೇವರು ಬರೋದನ್ನು ಆವಾಹಿಸಿಕೋ ಅಂತ ಹೇಳ್ತೀವಿ. ಬಂದ್ಬಿಟ್ಟು ಆ ದೇವತೆ ಹೇಳ್ತಾಳೆ, ಏನು ಗೊತ್ತಾ, ನಿಲ್ಲಿಸಿ ನನ್ನ ಮಕ್ಕಳ ಅಂತ ಜೋರಾಗಿ ಅಬ್ಬರವನ್ನು ಮಾಡ್ತಾಳೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸವನ್ನೆಲ್ಲ ನಿಲ್ಲಿಸಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಕಕ್ಕಾಬಿಕ್ಕಿಯಾಗಿ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಆಗ ಆ ದೇವತೆ ಮತ್ತು ಆ ಊರಿನ ಜನರ ನಡುವೆ ಮಾತುಕತೆ ನಡೆಯುತ್ತೆ. ಆಗ ದೇವತೆ ಹೇಳ್ತಾಳೆ, ಏನ್ರಯ್ಯ, ಏನು ಮಾಡ್ತಾ ಇದ್ದೀರಿ ಅಂತ ದೇವತೆ ಕೇಳ್ತಾಳೆ. ಆಗ ಅಲ್ಲಿನ ಊರಿನ ಜನ ಎಲ್ಲ, ತಾಯಿ ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ ಅಂತ ಹೇಳ್ತಾರೆ. ಆಗ ದೇವತೆ ಹೇಳ್ತಾಳೆ, ಮನೆ ಮಂಚಮ್ಮ ಹೇಳ್ತಾಳೆ, ಗ್ರಾಮ ದೇವತೆ ಮನೆ ಮಂಚಮ್ಮ ಹೇಳ್ತಾಳೆ, ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಅಂತ ಆ ಗ್ರಾಮ ದೇವತೆ ಕೇಳ್ತಾಳೆ. ಆಗ ಅಲ್ಲೊಬ್ಬ ವ್ಯಕ್ತಿ ಹೇಳ್ತಾನೆ, ನನಗಿಲ್ಲ ತಾಯಿ ಅಂತ ಅಲ್ಲೊಬ್ಬ ಹೇಳ್ತಾನೆ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಅಂತ ಗ್ರಾಮ ದೇವತೆ ಹೇಳಿಬಿಡ್ತಾಳೆ. ಇದನ್ನು ಸಂದರ್ಭ ಸಹಿತ ವಿವರಿಸಿಗೆ ಕೇಳ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಕೂಡ ಮನೆ ಬೇಡ, ಇದನ್ನು ಸಂದರ್ಭ ಸಹಿತ ವಿವರಿಸಿಗೆ ಕೇಳ್ತಾರೆ. ಈ ರೀತಿಯಾಗಿ ಮನೆ ಮಂಚಮ್ಮ ಹೇಳಿಬಿಟ್ಟು ದೇಹದಿಂದ ಹೊರಟೋಗ್ತಾಳೆ. ದೇವನೂರು ಮಹಾದೇವರವರ ಪ್ರಕಾರ ಇವರ ದೇವರು ಯಾವುದಪ್ಪ ಅಂತಂದರೆ, ನನ್ನ ದೇವರು ಯಾವುದಾಗುತ್ತೆ ಅಂತ ಹೇಳ್ತಾರಪ್ಪ ಅಂತಂದರೆ, ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಇವತ್ತು ಕೂಡ ಪೂಜೆ ಆಗ್ತಾ ಇದ್ದಾಳೆ. ಈ ರೀತಿ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ. ಸಮತೆಯ ಅಂತಂದರೆ ನಿಷ್ಪಕ್ಷಪಾತ, ಯಾವುದೇ ಜಾತಿ ಭೇದ ಇರಬಾರ್ದು, ಭೇದ ಭಾವ ಇರಬಾರ್ದು. ಆ ರೀತಿ ಸಮತೆಯ ಬುದ್ಧನನ್ನು ಇಟ್ಟರೆ ಅದು ನನ್ನ ದೇವರಾಗುತ್ತದೆ ಅಂತ ದೇವನೂರು ಮಹಾದೇವರವರು ಹೇಳ್ತಾರೆ. ದೇವನೂರು ಮಹಾದೇವರವರು ಮೊನ್ನೆ ಒಂದು ಪುಸ್ತಕವನ್ನು ಓದ್ತಾ ಇರ್ತಾರೆ.
ಆ ಪುಸ್ತಕದ ಹೆಸರೇನು ಗೊತ್ತಾ? ಶಿವಾನುಭವ ಶಬ್ದಕೋಶ ಅನ್ನುವಂಥದ್ದು ಪುಸ್ತಕದ ಹೆಸರು. ಆ ಪುಸ್ತಕವನ್ನು ಬರೆದವ್ರು ಯಾರಪ್ಪ ಅಂತಂದರೆ ಹಳಕಟ್ಟಿ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, 1 ಅಂಕದ ಪ್ರಶ್ನೆ. ಶಿವಾನುಭವ ಶಬ್ದಕೋಶವನ್ನು ಬರೆದವರು ಯಾರು ಅಂತ ಕೇಳ್ತಾರೆ. ಆವಾಗ ನೀವು ಉತ್ತರಿಸಬೇಕಾಗತ್ತೆ, ಬರೀಬೇಕಾಗತ್ತೆ ಹಳಕಟ್ಟಿಯವರು ಅಂತ. ಆ ಪುಸ್ತಕವನ್ನು ಓದ್ತಾ ದೇವನೂರು ಮಹಾದೇವರವರಿಗೆ ಸುಸ್ತಾಗೋಯಿತು. ಯಾಕಪ್ಪ ಅಂತಂದರೆ ಅದರಲ್ಲಿರುವಂತಹ ಒಂದು ಜ್ಞಾನವನ್ನು ನೋಡಿ ಅವರಿಗೆ ತುಂಬ ಸುಸ್ತಾಗೋಗುತ್ತೆ. ಮತ್ತು ಇನ್ನೊಂದು ವಿಚಾರವನ್ನು ಹೇಳ್ತಾರೆ, ದೇವನೂರು ಮಹಾದೇವರವರು ವಚನಕಾರರ ಬಗ್ಗೆಯೂ ಕೂಡ ಹೇಳ್ತಾರೆ. ವಚನಕಾರರಿಗೆ ಪ್ರಜ್ಞೆಯೇ ದೇವರಾಗಿರುತ್ತಂತೆ. ಇದನ್ನು ಕೂಡ 1 ಅಂಕದ ಪ್ರಶ್ನೆಗೆ ಕೇಳ್ತಾರೆ. ವಚನಕಾರರಿಗೆ ಯಾವುದು ದೇವರಾಗಿತ್ತು? ವಚನಕಾರರಿಗೆ ಪ್ರಜ್ಞೆಯೇ ದೇವರಾಗಿತ್ತು. ಪ್ರಜ್ಞೆ ಅಂತಂದರೆ ಜಾಗೃತ ಮನಸ್ಸು ಅಂತ ನಾವು ಇಲ್ಲಿ ಹೇಳ್ತೀವಿ. ದೇವನೂರು ಮಹಾದೇವರ ಪ್ರಕಾರ ಆ ಪ್ರಜ್ಞೆ ಅಂತ ಏನು ಹೇಳ್ತೀವಿ, ಆ ಜಾಗೃತ ಮನಸ್ಸು ಅಂತ ಏನು ಹೇಳ್ತೀವಿ, ಅದನ್ನು ಏನಾದರೂ ಕೂಡ ದೇವರು ಅಂತ ಅಂದ್ಕೊಂಡ್ಬಿಟ್ರೆ ಸುಡುವ ಬೆಂಕಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಓದಂತಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ಸುಡೋ ಬೆಂಕಿನ ಯಾವತ್ತಾದರೂ ನೆತ್ತಿ ಮೇಲೆ ಇಟ್ಕೊಳ್ಳೋದಕ್ಕೆ ಸಾಧ್ಯನಾ? ಇಲ್ಲ. ಯಾವಾಗಲೂ ಅಷ್ಟೇ ಜಾಗೃತ ಮನಸ್ಸನ್ನು ದೇವರು ಅಂತ ಅಂದ್ಕೊಂಡ್ರೆ ನಿನ್ನಂತಹ ದಡ್ಡ ಇನ್ನೊಬ್ಬ ಇಲ್ಲ ಅನ್ನೋದು ದೇವನೂರು ಮಹಾದೇವರವರ ಒಂದು ವಿಚಾರ. ಏನಾದರೂ ಕೂಡ ಸುಳ್ಳನ್ನು ಹೇಳಿಬಿಟ್ರೆ ಆ ಜಾಗೃತ ಮನಸ್ಸು, ಆ ಪ್ರಜ್ಞೆ ನಿಮ್ಮನ್ನು ಎಚ್ಚರಿಸ್ತಾ ಇರುತ್ತೆ. ಹೇ, ಸುಳ್ಳನ್ನು ಹೇಳಿಬಿಟ್ಟಲ್ಲೋ ಅನ್ನೋ ರೀತಿಯಲ್ಲಿ ಆ ಒಂದು ಪ್ರಜ್ಞೆ ಎಚ್ಚರಿಕೆಯನ್ನು ಕೊಡ್ತಾ ಇರುತ್ತೆ. ಸೊ ಹೀಗೆ ಬುದ್ಧನ ಕಾರುಣ್ಯ ಮನದೊಳಗೆ ಕೂತ ಬಗೆಯನ್ನು ಒಂದು ಉದಾಹರಣೆ ಮೂಲಕ ಹೇಳ್ತಾ ಹೋಗ್ತಾರೆ. ಯಾರು? ದೇವನೂರು ಮಹಾದೇವರವರು. ಏನು ಉದಾಹರಣೆ ನೋಡೋಣ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ನೋಡ್ಕೊಳ್ಳಿ. ಅಶೋಕ ಪೈ ಹೇಳಿದಂತಹ ಸಂಶೋಧನಾ ಸತ್ಯವೇನು ಅಂತ ಕೇಳ್ತಾರೆ. ಸೊ ಅದಕ್ಕೆ ನೀವು ಬರೀಬೇಕಾಗತ್ತೆ. ಈಗ ಅದರ ಉತ್ತರವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಇತ್ತೀಚೆಗೆ ಶಿವಮೊಗ್ಗದ ಡಾಕ್ಟರ್ ಅಶೋಕ ಪೈ ಅವರು ಮೈಸೂರಿಗೆ ಬಂದಿರ್ತಾರೆ. ಈ ಅಶೋಕ ಪೈ ಯಾರು ಗೊತ್ತಾ? ಮನೋವೈದ್ಯರು. ಕೇಳ್ತಾರೆ ಅಶೋಕ ಪೈ ಯಾರು ಅಂತ, ಆವಾಗ ನೀವು ಬರೀಬೇಕಾಗುತ್ತೆ ಮನೋವೈದ್ಯರು ಅಂತ. ಅವರು ಮನಸ್ಸಿನ ಬಗ್ಗೆ ಒಂದು ಸಂಶೋಧನಾ ಸತ್ಯವನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ಏನಪ್ಪ ಅಂತಂದರೆ ಅವ್ರು ಏನು ಮಾಡ್ತಾರೆ, ಅಶೋಕ ಪೈ ಅವರು ಏನು ಮಾಡ್ತಾರೆ, ಕೆಲವು ಜನಗಳನ್ನು ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಇನ್ನೊಂದಿಷ್ಟು ಜನ ಇದರ ಅರಿವಿಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆಯನ್ನು ಆಡ್ತಾ ತಮ್ಮಷ್ಟಕ್ಕೆ ತಾವಿರ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಆಗ ಟೆಲಿವಿಷನ್ನಲ್ಲಿ ಯಾವುದಾದ್ರೂ ಒಂದು ಕೊಲೆ ದೃಶ್ಯ ಬಂದಾಗ ಇಲ್ಲಿ ಇದನ್ನು ನೋಡುತ್ತಿದ್ದವರ ದುಃಖದ ಭಾವನೆಯು ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿ ಇರ್ತಾರಲ್ಲ ಅವರ ಒಂದು ಮನಸ್ಸಿಗೂ ಕೂಡ ಮುಟ್ಟಿ ಅವರ ಮನಸ್ಸಿಗೂ ಕೂಡ ಸ್ವಲ್ಪ ದುಃಖ ಆಗುತ್ತೆ, ದುಗುಡ ಆಗುತ್ತೆ. ಒಂದು ಕೊಠಡಿನಲ್ಲಿ ಏನಾದರೂ ಕೂಡ ಖುಷಿಯಾದ ಸಂಗೀತ ಕೇಳಿಸ್ತಾ ಇದ್ದರೆ ಪಕ್ಕದ ಕೊಠಡಿಯವ್ರಿಗೂ ಕೂಡ ಏನಾಗುತ್ತೆ ಕೇಳಿಸಿದ್ರೆ ಅವರು ಕೂಡ ಖುಷಿಯಾಗ್ತಾರೆ. ಈ ಕಡೆ ಏನಾದರೂ ಕೂಡ ದುಃಖದ ವಿಚಾರ, ಈ ಕೊಠಡಿಯಲ್ಲಿ ದುಃಖದ ವಿಚಾರ ಏನಾದರೂ ಕೇಳಿಸ್ತಾ ಇದ್ದರೆ ಆ ಕೊಠಡಿಯವ್ರಿಗೂ ಕೂಡ ಅಯ್ಯೋ ಹೌದಲ್ವಾ ಅಂತ ಅಟ್ಲೀಸ್ಟ್ ಒಬ್ಬರಾದ್ರೂ ಕೂಡ ಮನಸ್ಸಲ್ಲಿ ದುಗುಡ ಆಗುತ್ತೆ. ಅದೇ ಟೆಲಿವಿಷನ್ನಲ್ಲಿ ಯಾವುದಾದ್ರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡ್ತಾ ಇದ್ದರೆ ಖುಷಿ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದ ತಮ್ಮಷ್ಟಕ್ಕೆ ತಾವನೇ ಇದ್ದವರ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆಯು ಕೂಡ ಉಂಟಾಗುತ್ತೆ. ಈ ನಿಜ ಏನು ಹೇಳುತ್ತಪ್ಪ ಅಂತಂದರೆ ಯಾವ ಜೀವಿಯೂ ಕೂಡ ತನ್ನಷ್ಟಕ್ಕೆ ತಾನಿಲ್ಲ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇದನ್ನು ಕೂಡ ಸಂದರ್ಭ ಸಹಿತ ವಿವರಿಸಿಕೆ ಕೇಳ್ತಾರೆ. ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಅನ್ನುವಂಥದ್ದನ್ನು ಕೂಡ ಸಂದರ್ಭ ಸಹಿತ ವಿವರಿಸಿಕೆ ಕೇಳ್ತಾರೆ. ನೆನಪಿನಲ್ಲಿ ಇಟ್ಕೊಳ್ಳಿ. ಯಾವುದೇ ಒಂದು ಜೀವಿಗೆ ಆಗುವಂಥ ದುಃಖ ಆಗಿರ್ಬೋದು, ದುಮ್ಮಾನ ಆಗಿರ್ಬೋದು, ಪರಿಸರದಲ್ಲಿ ಉಸಿರಾಡ್ತಾ ಎಲ್ಲ ಜೀವಿಗಳಲ್ಲೂ ಕೂಡ ಕಂಪನವನ್ನು ಉಂಟು ಮಾಡ್ತಾನೇ ಇರುತ್ತೆ. ಈ ಅನುಕಂಪ ಇಡೀ ಜೀವ ಸಂಕುಲನವನ್ನು ಒಂದೇ ಅಂತ ಹೇಳುತ್ತೆ. ದೇವನೂರು ಮಹಾದೇವರವರ ಪ್ರಕಾರ ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿರಬಹುದು ಅಂತ ಅಂದ್ಕೊಳ್ತಾರೆ. ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡು ಅಂದರೆ ತಲ್ಲಣಗೊಂಡು ನರಳುತ್ತಿರುವಂತಹ ಜಗತ್ತು ಅದು ಘಾಸಿಗೊಳಿಸಿದೆ. ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ಇದನ್ನು ಕೂಡ ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ಇದನ್ನು ಕೂಡ ಸಂದರ್ಭ ಸಹಿತ ವಿವರಿಸಿಕೆ ಕೇಳ್ತಾರೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಾವು ಮನುಷ್ಯರು, ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಾಗಿದೆ. ನಮ್ಮ ಒಳಗಡೆ ಇರುವಂತಹ ಮಲಗಿಕೊಂಡಿರುವಂತಹ ಮೂರ್ಛಾವಸ್ಥೆಯಲ್ಲಿ ಇರುವಂತಹ ಸಮತೆಯನ್ನು ಅಂದರೆ ಕಾರುಣ್ಯವನ್ನು ನಾವು ಎಚ್ಚರಗೊಳಿಸಬೇಕು ಅಂತ ದೇವನೂರು ಮಹಾದೇವರವರು ಹೇಳ್ತಾರೆ. ಈ ಎಳೆಯನ್ನು ಹಿಡಿದು ಜಾಗತೀಕರಣವನ್ನು ರೂಪಿಸಬೇಕಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಆಗ ಮಾತ್ರವೇ ಅದು ಜಾಗತೀಕರಣವಾಗೋದಕ್ಕೆ ಸಾಧ್ಯ. ಇಡೀ ಜಗತ್ತಿಗೆ ನಾವು ಸಮತೆಯನ್ನು ಸಾರಬೇಕು ಅಂತ ದೇವನೂರು ಮಹಾದೇವರವರು ತಮ್ಮ ಒಂದು ಎದೆಗೆ ಬಿದ್ದ ಅಕ್ಷರ ಅನ್ನುವಂತಹ ಗದ್ಯ ಭಾಗದಲ್ಲಿ ಹೇಳ್ತಾರೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇನ್ನೂ ಕೂಡ ನಮ್ಮ ಚಾನಲ್ಗೆ
ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ಎದೆಗೆ ಬಿದ್ದ ಅಕ್ಷರ ಸಂಪೂರ್ಣ ಗದ್ಯದ ಒಂದು ಸಾರಾಂಶವಾಗಿದೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ಪಾಠಗಳು ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಧನ್ಯವಾದಗಳು.